ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಕಿಚನ್ಗೆ ಹೋಗ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ. ಬನ್ನಿ ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ ಅಂತ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ವಾಯ್ಸ್ ಕೇಳಿಸ್ತಿರ್ಬೋದು, ಕಿರ್ಚಾಡೋದು. ಅವಳು ಹಾಗೆ ಬೆಳಗ್ಗೆ ಇದ್ದಾಗಿಂದ ರಾತ್ರಿ ಮಲಗೋ ತನಕ ಕಿರ್ಚಾಡ್ತಾನೇ ಇರ್ತಾಳೆ. ನೋಡಿಲಿ, ನಾನು ನಿನ್ನ ಜೊತೆ ಮಾತಾಡ್ಬೇಕಾ? ಯಾಕೆ ಮಾತಾಡಬಾರ್ದು? ಯಾಕೆ ಸುಮ್ಮನೆ? ಏನು ಚಾಕ್ಲೇಟ್ ಅಂದರೆ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಗೋಡೆನೆಲ್ಲ ಹೆಂಗೆ ಮಾಡಾಕಿದ್ದಾರೆ ನನ್ನ ಇಬ್ಬರು ಮಕ್ಕಳು ಸೇರಿಕೊಂಡು. ಲಿಪ್ಸ್ಟಿಕ್ಸು, ಪೆನ್ಸಿಲ್ಲು ಎಲ್ಲ ಬರೆದು ಹಾಕ್ಬಿಟ್ಟಿದ್ದಾರೆ. ಈ ಏಪ್ರಿಲಲ್ಲೇ ಪೇಂಟ್ ಮಾಡಿಸಿದ್ವಿ, ಹಿಂಗೆ ಮಾಡಿದ್ರು ಅಂತ ಮತ್ತೆ ಹಾಗೆ ಮಾಡಿದ್ದಾರೆ. ಆ್ಯಂಡ್ ಈ ಹುಡುಗ ಯಾರು ಅಂತ ನೀವು ಕೇಳ್ಬೋದು. ನಮ್ಮ ಮನೆ ಪಕ್ಕದ ಮನೆ ಹುಡುಗ ಜೀವನ್ ಅಂತ. ಇವಾಗ ಒಂಥರ ನಮ್ಮ ಮನೆ ಸದಸ್ಯನೇ ಆಗೋಗಿದ್ದಾನೆ. ಹಾಯ್ ಹೇಳ, ಹಾಯ್ ಹೇಳಮ್ಮ. ಹಾಯ್ ಹಲೋ ಅನ್ನು. ಎಲ್ಲರೂ ನನ್ನ ಚಾನೆಲ್ ನೋಡಿ ಹೇಳು. ಏನು ನೋಡಿ? ಬೆಳಗ್ಗೆನೆ ಇದ್ದಿದ್ದೆ ಬಲೂನ್ ಇಟ್ಕೊಂಡು ಆಟಾಡ್ತಾ ಇದ್ದ ಅಲ್ವಾ? ತೆಗಿ ಬಾಯಿಂದ ಅದನ್ನ. ಯಾಕಿಲ್ಲ? ಹೊಡಿತೀನಿ ವಿನೋ. ನಿಂಗೆ ಹೊಡಿಯೋದು. ಬಾಯಲ್ಲಿ ಕೂದಲೆಲ್ಲ ಸರಿ ಮಾಡ್ಸೋಣ. ಬಾಯಲ್ಲಿ ನಿಂಗೆ ಕರ್ಕೊಂಡೋಗಿ ಹೇರ್ ಕಟಿಂಗ್ ಮಾಡಿಸ್ತೀನಿ. ಹೇರ್ ಕಟಿಂಗ್ ಮಾಡ್ಸೋಣ ಇವತ್ತು. ಡನ್? ಇವಾಗ ಅಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಹೋಗೋಣ. ಓಕೆ ಓಕೆ, ಕೊಡ್ತೀನಿ, ತಿಂದು ಹೋಗೋಣ. ಓಕೆನಾ? ಡನ್. ಇವತ್ತು ನಾನು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಮೊಟ್ಟೆ ಬಾಯ್ಲ್ ಆಗೋದಕ್ಕೆ ಇಡ್ತಾ ಇದ್ದೀನಿ. ಈಗ ಒಂದು ಬೌಲ್ಗೆ 1 ಕಪ್ ಕಡಲೆ ಹಿಟ್ಟು, 1 ಕಪ್ ರಾಗಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1/4 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ. ಇವಾಗ ಇದಕ್ಕೆ 1 ಕಪ್ ಈರುಳ್ಳಿ, 1 ಕಪ್ ಪಾಲಕಿನ ಸೊಪ್ಪು, 1 ಕಪ್ ಕ್ಯಾರೆಟ್, 1/2 ಕಪ್ ಮೊಸರು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೀವು ರೊಟ್ಟಿ ಶೀಟ್ ಮೇಲೆ ತಟ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಮಾಡ್ಕೊಳ್ಳಿ. ಇಲ್ಲ ನೀವು ಡೈರೆಕ್ಟಾಗಿ ತವಾ ಮೇಲೆ ಹಾಕಿ ಬಳಿಯೋದಾದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ. ನಾನಿವತ್ತು ತವಾ ಮೇಲೆ ಹಾಕಿ ಬಳಿಯೋಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಲಿಸ್ಕೊಂಡ ಮೇಲೆ ನೀವು 10 ನಿಮಿಷ ಸೈಡಲ್ಲಿ ಇಟ್ಬಿಡಿ, ಅದು ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ. ಈ ರೊಟ್ಟಿ ಜೊತೆ ಇವತ್ತು ಬೀಟ್ರೂಟ್ ರಾಯ್ತ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು 1 ಕಪ್ ಮೊಸರು ತಗೊಳ್ಳಿ, ಅದಕ್ಕೆ 1/2 ಕಪ್ಪಷ್ಟು ಬೀಟ್ರೂಟ್ ಹಾಕ್ಕೊಳ್ಳಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಅದನ್ನು ಬೀಟ್ರೂಟ್ ರಾಯ್ತ ಇವಾಗ ರೆಡಿ ಆಗಿದೆ. ಈಗ ರೊಟ್ಟಿ ಮಾಡೋದಕ್ಕೆ ಹೆಂಚನ್ನ ಸ್ಟವ್ ಮೇಲೆ ಇಟ್ಟಿದ್ದೆ. ಹೆಂಚು ಚೆನ್ನಾಗಿ ಕಾಯಬೇಕು, ಆಮೇಲೆ ನೀವು ರೊಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಅದು ನೀಟಾಗಿ ಎದ್ದೇಳಲ್ಲ. ಮತ್ತು ನೀವು ಈ ರೊಟ್ಟಿನ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ. ಈಗ ನೋಡಿ, ಎಣ್ಣೆ ಹಾಕ್ಕೊಂಡು ಮುಚ್ಚಿಟ್ಬಿಡಿ, ಅದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕು. ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿನಲ್ಲಿ ನನಗೆ 4 ರೊಟ್ಟಿ ಆಗಿತ್ತು. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಕಡಲೆ ಹಿಟ್ಟು ಬಳಸ್ಕೊಂಡಿದ್ದೀನಲ್ಲ, ಅದು ನಿಮಗೆ ತುಂಬ ಒಳ್ಳೆ ಪ್ರೋಟೀನ್ ಸೋರ್ಸ್ ಆಗುತ್ತೆ. ಯಾರಿಗಾದರೂ ಹೈ BP ಇದ್ದವರು, ಶುಗರ್ ಜಾಸ್ತಿ ಇದ್ದವರು, ಇಲ್ಲ PCOD PCOS ಅಂತ ಪ್ರಾಬ್ಲಮ್ ಇರೋರು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರೋರು, ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು ಈ ಥರ ಬ್ರೇಕ್ಫಾಸ್ಟ್ನ ಟ್ರೈ ಮಾಡ್ಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಬಾಯಿಗೂ ತುಂಬ ರುಚಿ ಸಿಗುತ್ತೆ, ಮತ್ತು ನಮ್ಮ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ನು ಕಂಟ್ರೋಲಲ್ಲಿಡುತ್ತೆ. ಥ್ಯಾಂಕ್ ಯು.
ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಶಶಾಂಕ್ ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವ್ರ ಕೆಲಸಕ್ಕೆ ಹೊರಟರು. ವಿನೀಶ್ಕನ್ನ ಬೇಗನೆ ಕಳಿಸ್ಕೊಟ್ಬಿಟ್ಟಿದ್ವಿ ಅಮ್ಮ ಮನೆಗೆ, ಯಾಕಂದರೆ ಇವತ್ತು ನನಗೆ ನಮ್ಮ ತಂಗಿ ಎಲ್ಲ ರಜಾ ಆ್ಯಂಡ್ ಮಕ್ಳಿಗೂ ದಸರಾ ಹಾಲಿಡೇ ಸ್ಟಾರ್ಟ್ ಆಗಿದೆ. ತುಂಬ ದಿನದಿಂದ ನನ್ನ ತಂಗಿ ಮನೆಗೆ ಹೋಗಬೇಕಂತ ಹಠ ಹಿಡಿತಾಯಿದ್ರು ಇಬ್ಬರು. ಅದಕ್ಕೆ ಅವಳು ಕರ್ಕೊಂಡು ಹೋಗ್ತೀನಿ ಇವತ್ತು ಮನೆಗೆ ಅಂತ ಹೇಳಿದ್ಲು. ಅದಕ್ಕೆ ಬೇಗನೆ ಕರ್ಕೊಂಡು ಹೋಗಿ ಬಿಟ್ಬಿಟ್ರು ವಿನೀಶ್ಕನ್ನ. ಇವಾಗ ನಂದು ಬ್ರೇಕ್ಫಾಸ್ಟ್ ಆಯಿತು. ಸ್ವಲ್ಪ ಬಟ್ಟೆಗಳಿದೆ ವಾಶ್ ಮಾಡಿಟ್ಟಿರೋದು, ಆ ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಟ್ಬಿಟ್ಟು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಮನೆ ಏನು ತುಂಬ ದೂರ ಇಲ್ಲ ಫ್ರೆಂಡ್ಸ್, ಬರೀ ಒಂದು 3-4 ರೋಡ್ ಹಿಂದೆ ಮುಂದೆ ಇದ್ದೀವಿ ಅಷ್ಟೇ. ವಾಕಬಲ್ ಡಿಸ್ಟೆನ್ಸೇ, ಒಂದು 3-4 ನಿಮಿಷ ಆಗ್ಬೋದು ಅಷ್ಟೇ. ಬಂದೆ ಇವಾಗ ಅಮ್ಮ ಮನೆಗೆ. ನೋಡೋಣ ಬನ್ನಿ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ. ಅಮ್ಮ ಅಮ್ಮ ಅಡುಗೆ ಮನೇಲಿದ್ದಾರೆ, ಏನು ಅಡುಗೆ ಕೆಲಸ ಮಾಡ್ತಾ ಇದ್ದಾರೆ. ಮಾತಾಡಿಸಿ ಅಮ್ಮನ್ನ. ಮಾತಾಡಮ್ಮ. ಹಾಯ್ ಎಲ್ಲರೂ ಹಾಯ್ ಹೇಳೋ. ಹಾಯ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳೋ. ಎಲ್ಲ ವಿಡಿಯೋಸ್ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ಇವರೇ ನಮ್ಮ ಅಮ್ಮ ವಸಂತಿ ಅಂತ. ಟೀ ಮಾಡ್ಕೊಳಮ್ಮ ನನಗೆ ಒಂದು ಲೋಟ. ನನ್ನ ಮಕ್ಕಳು ಮನೇಲಿಲ್ಲ, ನನ್ನ ತಂಗಿ ಮನೆಗೆ ಹೋಗಿದ್ದಾರೆ. ಈಚೆ ಎಷ್ಟು ಬಿಸಿಲಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲಿದೆ. ತುಂಬ ಹಿಂಸೆ ಆಗ್ತಿದೆ ನನಗೆ, ಭಯ ಸ್ಟಾರ್ಟ್ ಆಗೋಗಿದೆ. ಈಗಲೇ ಇಷ್ಟು ಬಿಸಿಲಿದೆ, ಇನ್ನು ಮುಂದೆ ಸಮ್ಮರಲ್ಲಿ ಬೇಸಿಗೆಗಾಲದಲ್ಲಿ ಹೆಂಗಪ್ಪ ಅನ್ನೋ ಥರ ಈಗಲೇ ಯೋಚನೆ ಶುರು ಆಗೋಗ್ಬಿಟ್ಟಿದೆ. ಈ ಸಲ ಬೇಸಿಗೆ ಅಂತೂ ಹಾರಿಬಲ್ ಆಗಿ ವರ್ಸ್ಟ್ ಆಗಿತ್ತು. ಮುಂದಿನ ಬೇಸಿಗೆ ಹೆಂಗಿರುತ್ತೆ, ಹೆಂಗೆ ತಡ್ಕೊಳ್ಳೋದು ಅನ್ನೋದು ಈಗಲೇ ಯೋಚನೆ ಶುರು ಆಗಿಬಿಟ್ಟಿದೆ. ಅಷ್ಟು ಬಿಸಿಲಿದೆ ಈಚೆ. ಪಾ ದೇವ್ರೆ. ಅಮ್ಮ ಟೀ ಮಾಡಿಕೊಟ್ರು, ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು. ಮಗಳು ಬಂದ್ಲು, ದೊಡ್ಡವಳು ಚಿಕ್ಕವಳು. ಹಾಯ್ ಹೇಳು ಸಾನು. ಹಲೋ ಹಾಯ್. ನೋಡಿ ಅವಳು ನನ್ನ ದೊಡ್ಡ ಮಗಳು ಸಾನ್ವಿಕಾ, ಚಿಕ್ಕವಳು ವಿನಿಷ್ಕಾ. ಏಯ್ ಗುಡುಮಿ ಹಾಯ್ ಹೇಳು. ಹಲೋ ಹೇಳು. ಎಲ್ಲಿ ಹೋಗಿದ್ರಿ ಇಬ್ರು? ಚಿಕ್ಕಿ ಮನೆಗೆ. ಏನಕ್ಕೆ ಹೋಗಿದ್ರಿ ಚಿಕ್ಕಿ ಮನೆಗೆ? ಏನು ಚಾಕ್ಲೇಟ್ ತಗೊಂಬಂದಿದ್ದೀರಾ? ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಗೋಡೆ ಎಲ್ಲ ಏನ್ ಮಾಡಿ ಹಾಕಿದ್ದಾರೆ ಅಂತ. ಅಮ್ಮ ಮನೇನೂ ಹಿಂಗೆ ಮಾಡಿದ್ದಾರೆ, ನಮ್ಮ ಮನೇನೂ ಹಿಂಗೆ ಮಾಡಿದ್ದಾರೆ. ಸ್ಕೆಚ್ ಪೆನ್ ಅಲ್ಲಿ ತಗೊಂಡು ಬರ್ದಿರೋದು, ಸ್ಕೆಚ್ ಪೆನ್ಸಿಲ್ ಅಲ್ಲಿ ಬರ್ದಿರೋದು, ಪಪ್ಪ ಅವಾಂತರ ಮಾಡಾಕಿದ್ದಾರೆ ನೋಡಿ. ಎಲ್ಲೋಗಿದ್ದೆ? ಚಿಕ್ಕಿ ಮನೆಗೆ ಹೋಗಿದ್ದ. ಏನಕ್ಕೆ ಹೋಗಿದ್ದೆ? ಕ್ಯಾಟ್ ನೋಡಕ್ಕ. ಎಷ್ಟು ಕ್ಯಾಟ್ ಇದೆ? 5 ಕ್ಯಾಟ್. ಚೆನ್ನಾಗಿತ್ತಾ? ಹಾಯ್ ಮೇಡಮ್ ಎಲ್ಲರಿಗೂ. ನೋಡಿ ಅವಳೆ ನನ್ನ ತಂಗಿ ಪೂಜಿತಾ ಅಂತ. ಇವಳು ಬಂದು ಹೇಳಿ ಕ್ಯಾಟ್ ಹೆಂಗಿತ್ತು? ಯಾವ ಕಲರ್ ಇತ್ತಪ್ಪ ಕ್ಯಾಟ್? ವೈಟ್ ಬ್ಲ್ಯಾಕ್. ಹೌದಾ? ಎಷ್ಟು ಕ್ಯಾಟ್ ಇತ್ತು? 5 ಇತ್ತಾ? ಆಮೇಲೆ ಸಾನ್ವಿಕಾ KFC ಬೇಕಂತ ಹಠ ಹಿಡಿತಾ ಇದ್ಲು. ನಮ್ಮ ಮನೆ ಹಿಂದೆನೇ KFC ಇದೆ, ಸೊ ತೊಗೊಂಡೋಗಿ ಕೊಡೋಣ ಅಂತ ಹೇಳಿ ಬಂದೆ. ತಗೊಂಡು ಬಂದಿದ್ದೀನಿ KFC. ಹ್ಯಾಪಿ ಸಾನು? ಹ್ಯಾಪಿ? ನಾನು ಮನೆಗೆ ವಾಪಸ್ ಬರೋದಕ್ಕೂ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಯಿತು. ನನಗಂತೂ ಎಷ್ಟು ಖುಷಿ ಆಗೋಯ್ತು ಗೊತ್ತಾ. ಬೆಳಗ್ಗೆಯಿಂದ ಎಷ್ಟು ಬಿಸಿಲಿತ್ತು. ಸೊ ಮಳೆರಾಯ ಬಂದು ಜೀವನ ತಂಪು ಮಾಡ್ದ. ತುಂಬ ಖುಷಿಯಾಯಿತು. ಸುಮಾರು 3-4 ಅವರೇ ಮಳೆ ಬಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ನಿಮ್ಮೆಲ್ರಿಗೂ ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಸಿ ಯು. ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.